ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಸರ್ವೆ ಈಗ ರೆಡಿಯಾಗಿದೆ. ಟಿಕೆಟ್ ಕೊಡೋ ವಿಚಾರದಲ್ಲಿ ಕೈಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಮನೆ ಮಾಡಿರುವ ಹೊತ್ತಲ್ಲಿ ಈ ಸರ್ವೆ ಎಷ್ಟು ಇಂಪಾರ್ಟೆಂಟ್ ಆಗ್ತಿದೆ. BJP ಅಂತೂ ಭರ್ಜರಿ ತಯಾರಿ ಮಾಡಿಕೊಂಡು ಅಭ್ಯರ್ಥಿ ಫೈನಲ್ ಮಾಡಿಕೊಂಡಿದೆ. ಕಾಂಗ್ರೆಸ್ನಲ್ಲಿ ಈಗ ಮಲ್ಲಿಕಾರ್ಜುನ್ ಮತ್ತು ಅವರ ಪುತ್ರ ಬಹುದೊಡ್ಡ ಸ್ಟೆಪ್ಪನ್ನೇ ತಗೊಂಡಿದ್ದಾರೆ. ದಾವಣಗೆರೆ ಸೌತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಎಲ್ಲ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗ ಕೈ ಸೇರಿರುವಂತಹ ಸರ್ವೆ ರಿಪೋರ್ಟ್ ಏನು ಹೇಳ್ತಿದೆ, ಟಿಕೆಟ್ ಮತ್ತಿತರ ವಿಚಾರಗಳಲ್ಲಿ ಇದು ಎಷ್ಟು ನಿರ್ಣಾಯಕ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ಪ್ರಭಾ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಮತ್ತೆ ಮಲ್ಲಿಕಾರ್ಜುನ್ ಬಣದಿಂದ ಬಿಗ್ ಸ್ಟೆಪ್ ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ ಇವತ್ತೇನೆ. ಅಂದರೆ ಬಿ ಫಾರ್ಮ್ ಇನ್ನೂ ಘೋಷಣೆನೇ ಆಗಿಲ್ಲ. ಸಮರ್ಥ ಅವ್ರಿಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ ಅಂತಿದ್ದಾರೆ. ಈ ಕಡೆ ಮುಸಲ್ಮಾನರು ಕಡೆ ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋ ಚಾನ್ಸೇ ಇಲ್ಲ, ಬೇಕೇ ಬೇಕು, ಇಲ್ಲ ನೋಟ ಫಿಕ್ಸು ಕಾಂಗ್ರೆಸ್ಗೆ ಆಘಾತ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇನ್ನೂ ತೀರ್ಮಾನ ಅಂತೂ ಆಗಿಲ್ಲ ಅಲ್ವಾ. ಇದರ ನಡುವೆಯೇ ಬಿ ಫಾರ್ಮ್ ಕೈಗೆ ಬರೋಕ್ಕಿಂತ ಮುಂಚೆನೆ ಸಮರ್ಥ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅನ್ನೋದು, ಅಂದರೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ತುಂಬ ಒಳ್ಳೆ ದಿನ ಇವತ್ತು. ಯುಗಾದಿ ರಂಜಾನ್ ಹಬ್ಬ ಕೂಡ ಬಂದಿದ್ದು, ಒಂದು ಒಳ್ಳೆ ಮುಹೂರ್ತ ಕೂಡ ಇದೆ. ಹಿಂದೆ ಅಪ್ಪಾಜಿ ಕೂಡ ಬಿ ಫಾರ್ಮ್ ಇಲ್ಲದೆ ಎಷ್ಟೋ ಸಲ ನಾಮಪತ್ರ ಸಲ್ಲಿಸಿರೋದೆಲ್ಲ ಇದೆ. ಹಾಗಾಗಿ ನಮಗೆ ಏನು ಟೆನ್ಷನ್ ಇಲ್ಲ, ಪಕ್ಷದಲ್ಲಿ ಬಿ ಫಾರ್ಮ್ ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ದೀವಿ. ಸೋಮವಾರ ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ. ಈಗ ಇವತ್ತು ಒಳ್ಳೆ ಸಮಯ ಇರೋದ್ರಿಂದ ಸಮರ್ಥ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಗಿಸೇ ಬಿಡ್ತಿದ್ದಾರೆ. ನಿನ್ನೆ ಮೊನ್ನೆಯಿಂದನೇ ಪ್ರಚಾರ ಶುರು ಮಾಡಿಬಿಟ್ಟಿದ್ದಾರೆ ಅವರು. ಟಿಕೆಟ್ ನೀವು ಕೊಡ್ತಿರೋ ಬಿಡ್ತಿರೋ, ನಾನು ಅಭ್ಯರ್ಥಿ ಆಗೋದು ಗ್ಯಾರಂಟಿ. ಮಲ್ಲಿಕಾರ್ಜುನ್ ಪುತ್ರ ಹೇಳ್ತಾ ಇರೋದು ಇದನ್ನು ಕ್ಲಿಯರ್ ಆಗಿ, ಅಭ್ಯರ್ಥಿ ಆಗೋದು ಗ್ಯಾರಂಟಿ. ಎಲ್ಲಿಂದ, ಯಾವ ಪಕ್ಷದಿಂದ ಅಥವಾ ಮತ್ತೊಂದು ಅನ್ನೋದು ಗೊತ್ತಾಗತ್ತೆ. ಆ ಮಾತು ಅವ್ರು ಹೇಳ್ತಿಲ್ಲ ಅಷ್ಟೇ. ಕಾಂಗ್ರೆಸ್ ಸಿಕ್ಕೇ ಸಿಗತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದಾರೆ. ಸಿಗದೇ ಇದ್ರೂ ಅವ್ರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮೆಸೇಜ್ ಅಂತೂ ರವಾನಿಸಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಅವರು ಈಗಾಗಲೇ ಪ್ರಚಾರ ಜೋರಾಗಿ ನಡೆಸ್ತಿದ್ದಾರೆ. 3-4 ದಿನಗಳಿಂದಾನೇ ಅಲ್ಲಲ್ಲಿ ಓಡಾಡ್ತಿದ್ದಾರೆ. ಕಳೆದ 2 ದಿನಗಳಿಂದ ಅಂತೂ ಜೋರಾಗಿದೆ. ಇವತ್ತು ನಾಮಪತ್ರ ಸಲ್ಲಿಕೆನೆ ಮಾಡ್ತಾ ಇದ್ದಾರೆ. ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಮರ್ಥ್ ಅವರ ಮೂಗು ಕಿವಿ ನೋಡಿದ್ದೀರಾ? ಅಜ್ಜ ಅವರನ್ನೇ ನೆನಪಿಸುವಂತಹ ಅವರ ಲಕ್ಷಣ ಮತ್ತು ಅವರ ಆದರ್ಶಗಳನ್ನೇ ಪಾಲಿಸ್ಕೊಂಡು ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಜನ ಬಯಸ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಅವರ ಕುಟುಂಬ ಸಮರ್ಥ ಅವ್ರಿಗೆ ಟಿಕೆಟ್ ತಗೊಳ್ಳೋದಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡ್ಕೊಂಡಿದೆ. ಇದ್ರ ನಡುವೆ ಹೊರಬಿದ್ದಿರುವ ಸರ್ವೆ ಏನು ಹೇಳ್ತಿದೆ ಹಾಗಾದ್ರೆ, DK ಶಿವಕುಮಾರ್ ಅವರ ಅಖಾಡಕ್ಕೆ ಇಳಿದಿದ್ದಾರೆ. ಈಗ ಒಂದು ಸರ್ವೆ ರೆಡಿ ಮಾಡಿಸಿದ್ದಾರೆ KPCC ಕಡೆಯಿಂದ. 2 ಕ್ಷೇತ್ರಗಳಲ್ಲಿ ಚುನಾವಣೆ ಸರ್ವೆಯನ್ನು ನಡೆಸಲಾಗಿದೆ. ಕಾಂಗ್ರೆಸ್ ಕಡೆಯಿಂದ, ಪಕ್ಷದ ಕಡೆಯಿಂದ ಈ ರಿಸರ್ಚ್ ಟೀಮ್ನ ಸರ್ವೆ ರಿಪೋರ್ಟು ರೆಡಿ ಆಗಿರೋದು ಈಗ. ಹಾಗಾದ್ರೆ ಈ ಹೊತ್ತಲ್ಲಿ ಬಂಡಾಯ ಬಾವುಟ ಹಾರತ್ತ ಅನ್ನೋ ತನಕ ಬಿಸಿ ಏರಿರೋ ಹೊತ್ತಲ್ಲಿ ಏನು ಹೇಳ್ತಿದೆ, ಸುರ್ಜೇವಾಲಾ ಅವ್ರಿಗೂ ಸರ್ವೆ ರಿಪೋರ್ಟನ್ನು ಈಗ ಕೊಡ್ತಾ ಇರೋದು. DK ಶಿವಕುಮಾರ್ ಅವರ ಕೈ ಸೇರಿದೆ ಆ ರಿಪೋರ್ಟು. ಅದನ್ನು ಆಧರಿಸಿ ಸಭೆ ಆಗತ್ತೆ. ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಕ್ಯಾಂಡಿಡೇಟನ್ನು. ಮೂಲಗಳ ಪ್ರಕಾರ ಈಗ ಏನಂತ ಹೇಳ್ತಾ ಇದೆ ಹಾಗಾದರೆ ರಿಪೋರ್ಟು, ಈಗ ಮುಖ್ಯಮಂತ್ರಿ, DCM, CM ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಈ ರಿಪೋರ್ಟ್ನ ಆಧಾರದಲ್ಲಿ ಅನುಕಂಪ ಇದೆ. ಅನುಕಂಪದ ಲಾಭ ಪಡ್ಕೊಳ್ದಿದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ಸಹಜವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಬಿಗ್ ಲೀಡರ್, ಸಮುದಾಯಕ್ಕೆ ಬಿಗ್ ಲೀಡರು, ಕ್ಷೇತ್ರಕ್ಕೆ ಬಿಗ್ ಲೀಡರು, ಪಕ್ಷಕ್ಕೂ ಬಿಗ್ ಲೀಡರು. ಮತ್ತು ಹೈಕಮಾಂಡ್ ಆಶೀರ್ವಾದ ಕುಟುಂಬದ ಮೇಲಿದೆ. ಹೈಕಮಾಂಡ್ಗೆ ಎಲ್ಲ ಸಮಯದಲ್ಲೂ ಬಲ ತುಂಬಿಕೊಂಡು ಬಂದಂತಹ ಕುಟುಂಬ ಅದು ಹಳೇ ಕಾಲದಿಂದ. ಹಾಗಾಗಿ ಅನುಕಂಪ ಇರುವ ವಿಚಾರ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರೋದು. ಅಲ್ಲಿ ಮೇಟಿ ಕುಟುಂಬಕ್ಕೆ ಕೊಡಬೇಕು ಟಿಕೆಟನ್ನು, ಇಲ್ಲಿ ಶಾಮನೂರು ಕುಟುಂಬಕ್ಕೆ ಕೊಡಬೇಕು ಅಂತ ರಿಪೋರ್ಟ್ ಈಗ ಔಟ್ ಆಗಿದೆ. ಸೊ ಮೇಟಿ ಮಕ್ಕಳಲ್ಲಿ ಯಾರಾದರೂ ಒಬ್ರಿಗೆ ಕೊಡೋದು, ಅವ್ರು ಬಿಟ್ಟು ಹೊರಗಡೆ ಅವ್ರಿಗೆ ಇಲ್ಲವೇ ಇಲ್ಲ. ಮೇಟಿ ಕುಟುಂಬಕ್ಕೆ ಕೊಡಬೇಕು. ಅದರಲ್ಲೂ ಪುತ್ರ ಮಲ್ಲಿಕಾರ್ಜುನ್ ಪರ ಜನ ಮನ್ನಣೆ ಇದೆ ಅಂತ ರಿಪೋರ್ಟಲ್ಲಿ ಬಂದಿದೆ. ಬಾಗಲಕೋಟೆಗೆ ಹೋದ್ರೆ ಮಲ್ಲಿಕಾರ್ಜುನ್ ಅವರು ಅವರ ಸಹೋದರಿ ಮಹಾದೇವಿ ಅಂತೂ ತಾನು ಘೋಷಣೆ ಮಾಡೇ ಬಿಟ್ಟಿದ್ದಾರೆ, ಕೊಡದೇ ಇರಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ. ಮನವೊಲಿಸೋ ಪ್ರಯತ್ನ, ಸಂಧಾನ ಎಲ್ಲ ನಡೀತು. ಏನೇನಾಗ್ತಿದೆ ನೋಡ್ತಿದ್ದೀವಿ. ಈಗ ಮಲ್ಲಿಕಾರ್ಜುನ್ ಪರವೇ ಜನ ಬೆಂಬಲ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದ್ದು ಬಹುತೇಕ ಮಲ್ಲಿಕಾರ್ಜುನ್ ಅವ್ರಿಗೆ ಸಿಗಬಹುದು ಟಿಕೆಟು. ಸೊ ಏನೇ ಬಂಡಾಯ ಇದ್ರು ಆಮೇಲೆ ಶಮನ ಮಾಡಬಹುದು ಅಂತ.
ಇನ್ನು ಎಸ್ ಮಲ್ಲಿಕಾರ್ಜುನ್ ಕುಟುಂಬಕ್ಕೇನೆ ಟಿಕೆಟ್ ಕೊಟ್ರೆ ಲಾಭ, ಅಲ್ಪಸಂಖ್ಯಾತರನ್ನ ಸಮಾಧಾನ ಮಾಡಬಹುದು. ಎಲ್ಲರೂ ಸಿಡ್ದೇಳಲ್ಲ. ಶಾಮನೂರು ಕುಟುಂಬದ ಜೊತೆಗೇನೆ ನಿಷ್ಠರಾಗಿರುವಂಥ ಮುಸಲ್ಮಾನರು ಇದ್ದಾರೆ. ಸೊ ಸಿಡ್ದಿದ್ರು ಒಂದು ಬಣ ಅಥವಾ ಒಂದಿಷ್ಟು ಸಂಖ್ಯೆಯಲ್ಲಿ ಸಿಡ್ದೇಳ್ಬಹುದು, ಎಲ್ಲರೂ ಸಿಡ್ದೇಳಲ್ಲ, ಮನವೊಲಿಸಬಹುದು ಅವರನ್ನ ಅನ್ನೋದು ರಿಪೋರ್ಟು. ಶಾಮನೂರು ಕುಟುಂಬಕ್ಕೆ ಕೊಡಬೇಕು. ಅವ್ರಿಗೆ ಅಂಥದ್ದೇ ಹಂತಕ್ಕೆ ಹೋದ್ರು ಚುನಾವಣೆ ನಡೆಸೋ ಅನುಭವ ಇರೋರು. ಮತ್ತು ದಾವಣಗೆರೆಯಲ್ಲಿ ಅವರ ಹಿಡಿತ ಬೇರೆ ರೇಂಜ್ಗಿದೆ. ಹಾಗಾಗಿ ಅನಿವಾರ್ಯ ಈಗ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥಗೆ ಕೊಡೋದು ಅನಿವಾರ್ಯ ಅನ್ನೋದನ್ನು ರಿಪೋರ್ಟ್ ಹೇಳ್ತಿದೆ. ಅಲ್ಪಸಂಖ್ಯಾತರ ಮನವೊಲಿಸಿ ಟಿಕೆಟನ್ನು ಶಾಮನೂರು ಕುಟುಂಬಕ್ಕೆ ಕೊಡೋದು ಅಂತ ಈಗ ಬರ್ತಾ ಇರೋದು. ಸೊ BJPಗೆ ಲಾಭ ಆಗಿಬಿಡ್ಬಹುದು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಇದು ಉಪಚುನಾವಣೆ ಆಗಿರೋದ್ರಿಂದ ಇಲ್ಲಿ BJP ಲಿಂಗಾಯತ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳುತ್ತೆ. ಮತ್ತೆ ನಿಧಾನಕ್ಕೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಶೇಕ್ ಆಗಿಬಿಡಬಹುದು. ಶಾಮನೂರು ಕುಟುಂಬ ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತರ ಮತ, ಲಿಂಗಾಯತರ ಮತ ಎಲ್ಲವನ್ನೂ ಒಗ್ಗೂಡಿಸೋದಕ್ಕೆ ಇರುವಂಥ ಏಕೈಕ ಮಾರ್ಗ ಅದು. ಇರೋ ಹಿಡಿತವನ್ನು ಬೇಕು ಅಂತ ತಪ್ಪಿಸ್ಕೊಂಡಂಗಾಗತ್ತೆ. ಬಹಳ ದೊಡ್ಡ ಎಡವಟ್ಟಾಗತ್ತೆ. ಮಲ್ಲಿಕಾರ್ಜುನ್ ಅವ್ರ ಪುತ್ರನಿಗೇ ಕೊಡಬೇಕು ಅನ್ನೋ ರೀತಿಯಲ್ಲೇ ಪೂರಕವಾಗಿ ಬಂದಿದೆ ರಿಪೋರ್ಟು. ಅನುಕಂಪ ಮತ್ತು ಸಮುದಾಯದ ಲೆಕ್ಕಾಚಾರ ಎಲ್ಲದರಿಂದನೂ ಕೂಡ ಸಮರ್ಥವಾದ ಅಭ್ಯರ್ಥಿ ಬಂಡಾಯ ಶಮನ ತದನಂತರ ಮಾಡಿಕೊಳ್ಬಹುದು ಅಂತ ಬರ್ತಿದೆ. ಸೊ ಮಲ್ಲಿಕಾರ್ಜುನ್ ಮತ್ತು ಇಲ್ಲಿ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್, ಅಂದರೆ ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ಮಲ್ಲಿಕಾರ್ಜುನ್ ಅವ್ರಿಗೆ, ದಾವಣಗೆರೆಯಲ್ಲಿ ಸಮರ್ಥ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಾನೆ KPCC ಸರ್ವೆಯಲ್ಲಿ ಈಗ ರಿಪೋರ್ಟ್ ಹೊರಬಿದ್ದಿದೆ ಅನ್ನೋದು ಮೂಲಗಳ ಮಾಹಿತಿ. ಈ ರಿಪೋರ್ಟ್ ಬಗ್ಗೆ ಕಡೆ ಒಂದು ಸಿಟ್ಟಿಂಗ್ ಮೀಟಿಂಗ್ ಆಗುತ್ತೆ. ಅದಾದ ಮೇಲೆ ಅನೌನ್ಸ್ ಮಾಡ್ತಾರೆ. ಈಗ ನಾಮಿನೇಷನ್ ಹಾಕ್ತಿದ್ದಾರೆ ಅವರು. ಎನಿವೆ ನಮಗೇನು ಸಮಸ್ಯೆ ಇಲ್ಲ, ಮತ್ತು B ಫಾರ್ಮ್ ಬರುತ್ತೆ, ಮಂಡೇ ಇನ್ನೊಂದು ಸಲ ಹಾಕ್ತೀವಿ ಅಂತಿದ್ದಾರೆ. ಸೊ ಅದು ಒಂಥರ ಎಚ್ಚರಿಕೆನೂ ಹೌದು. ನೀವು ಕೊಟ್ಟರು ಕೊಡದೇ ಇದ್ರು ನಾವು ಸ್ಪರ್ಧೆ ಅಂತೂ ಮಾಡ್ತೀವಿ, ಉಳಿಸ್ಕೊಳ್ಬೇಕೋ ಬಿಡಬೇಕೋ, ಡ್ಯಾಮೇಜ್ ಆಗಬೇಕೋ ಬೇಡವೋ ಅನ್ನೋದನ್ನು ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಕುಟುಂಬ ಕೊಟ್ಟೇ ಬಿಟ್ಟಿದೆ. ಶಾಮನೂರ್ ಅವರು ಹೇಳಿದ್ರ ಮುಸಲ್ಮಾನರಿಗೆ ಕೊಡಬೇಕು ಅಂತ? ಯಾರಿಗೆ ಹೇಳಿದ್ರು? ನಮಗಂತೂ ಹೇಳಿರ್ಲಿಲ್ಲ, ನಿಮಗೆ ಹೇಳಿದ್ರಾ ಅಂತ ನೇರವಾಗಿ ಕೇಳ್ತಾರೆ ಮಲ್ಲಿಕಾರ್ಜುನ್ ಅವರು ಮಾಧ್ಯಮದವರನ್ನ. ಯಾರಿಗೂ ಹೇಳಿಲ್ಲ, ಮತ್ತು ಇವ್ರ ಕಿವಿಲಿ ಹೋಗಿ ಹೇಳಿ ಬಂದಿದ್ದಾರ ಅನ್ನೋ ರೀತಿಯಲ್ಲಿ ಬಂತದು. ಕುಟುಂಬದಲ್ಲಿ ಸಮರ್ಥ್ ಬಹಳ ರಾಜಕೀಯಕ್ಕೆ ಫಿಟ್ ಆಗೋ ರೀತಿಯಲ್ಲಿದ್ದಾರೆ ಅಂತ ಏನು ಅವರು ನಿರ್ಧಾರ ಮಾಡಿದಾಗಲೇ ತಯಾರಿ ಎಲ್ಲ ಶುರುವಾಗಿತ್ತು. ಓಡಾಟ, ಸಣ್ಣ ಪುಟ್ಟ ಕೆಲಸಗಳನ್ನು ಶುರು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಪರಿಚಯ ಇದೆ. ಶಾಮನೂರು ಶಿವಶಂಕರಪ್ಪನವರನ್ನ ಹೋಲ್ತಾರೆ ಮುಖ ನೋಡಿದ ತಕ್ಷಣ. ಅವ್ರ ಚಾರ್ಮ್ ಇದೆ. ಹಾಗಾಗಿ ಅವ್ರ ಲೆಗಸಿ ಕಂಟಿನ್ಯೂ ಮಾಡೋದಕ್ಕೆ ಇವರೇ ಬೆಸ್ಟ್ ಅಂತ ಜನಾನೇ ಕೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲಿ ಅಲೆಯನ್ನ ಎಬ್ಬಿಸ್ತಾ ಇರೋದು ಈಗ ಶಾಮನೂರು ಕುಟುಂಬ. ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡಿವೆ, ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಎಂಥ ಪ್ರಶ್ನೆ ಕೇಳ್ತಿದ್ರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಕರ್ನಾಟಕದಲ್ಲಿ. ಹ್ಞೂ ರೀ, ಆಗುತ್ತೆ ರೀ. ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆಯ ದಿನ ಅಂತ ಇವತ್ತೇ ಸಂಕೇತ. ಹ್ಞೂ ರೀ. ಸಿಗುವ ಭರವಸೆ. ತಾತ ಪ್ರತಿನಿಧಿಸಿದಂಥ ಕ್ಷೇತ್ರವನ್ನು ಈಗ ನೀವು ಪ್ರತಿನಿಧಿಸೋಕೆ ಹೊರಟಿದ್ದೀರಾ. ಸೊ ಏನು ಕನಸಿದೆ ಸರ್ ನಿಮಗೆ? ನಮ್ಮ ತಾತರಿಗೆ ಏನೇನು ಮಾಡಿದ್ರು ನಾವು ಆ ಕೆಲಸಗಳು ಮುಂದುವರಿತೀವಿ. ಆಮೇಲೆ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರನ್ನು ಅಪ್ಪಾಜಿ ಅಂತಲೇ ಕರೀತಾರೆ. ಬರೀ ದಾವಣಗೆರೆನಲ್ಲೆಲ್ಲ, ಕರ್ನಾಟಕ ಇಂಡಿಯಾನಲ್ಲೂ ಭಾಳ ಜನ ಅಪ್ಪಾಜಿ 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 ಅಂತಲೇ ಕರೀತಾರೆ. ಅದಕ್ಕೆ ಸುಮಾರು 6 ತಿಂಗಳಿಂದ ಎಲ್ಲರೂ ಚೂರು ಅವರು ಅಪ್ಪಾರ ಸ್ಥಾನದಲ್ಲಿರೋರು ಒಬ್ಬ ವ್ಯಕ್ತಿನ ಕಳ್ಕೊಂಡಂಗೆ ಆಗೈತಿ. ನಾವು ಅವಾಗಿಂದ ಅಡ್ಡಾಡ್ಕೊಂತ ಜನನೇ ಚೂರು ಭಾಳ ಪ್ರೀತಿಸ್ತಿದ್ದಾರೆ ನಮ್ಮನ್ನು.
ಯಾಕಂದರೆ ನಾವು ನಮ್ಮ ಕಿವಿರ್ಬೋದು ನಮ್ಮ ಮೂಗಿರ್ಬೋದು, ಆದರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಟ್ಕೊಂತಾರೆ. ಅಜ್ಜಾರು ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ನಾವು ಮುಂದೆ ಮಾಡ್ಕೊತಾ ಇರ್ತೀವಿ ಅಂತ ಹೇಳಿ ಕಾರ್ಯಕರ್ತರು ಭಾಳ ಜನ ಬರ್ತಾರೆ. ಎಲ್ಲರೂ 5 ಜನ ಒಳಗೆ ಬರ್ಬೋದ್ರಿ, ಆದರೆ ನೀವು ಬರ್ಬೋದು. ಸರ್, ಈಗ ಅಲ್ಪಸಂಖ್ಯಾತ ಸಮುದಾಯದವರು ಒತ್ತಾಯ ಮಾಡ್ತಾ ಇದ್ರು, ನೀವು ಸಹ ಈಗ ಕಳೆದೊಂದು ತಿಂಗಳಿಂದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರಿ. ಸೊ ಹೇಗಿದೆ ರೆಸ್ಪಾನ್ಸ್ ನೀವೆಲ್ಲ ಹೋಗಿದ್ದಲ್ಲಿ? ಭಾಳ ಚೆನ್ನಾಗೈತ್ರಿ. ಯಾಕಂದರೆ ಎಲ್ಲರೂ ನಾವು ಹುಟ್ಟು ಬೆಳೆದೀವಿ ಎಲ್ಲರ ಜೊತೆ. ಎಲ್ಲರೂ ನಮಗೆ ನಮ್ಮ ಮಾವ ಅಂತಲೇ ಕರ್ಗಿತೀವಿ. ಅದಕ್ಕೆ ಅದರಲ್ಲಿ ಏನೂ ಸಂಕೋಚ ಇಲ್ಲ. ಅಷ್ಟೇ ಹೇಳಿ ನಾವು ನಮ್ಮ ಮಾತು ಮುಗಿಸ್ತೀವಿ. ರಣಕಾಳೆ ಊದ್ತಿಲ್ಲ ಹ್ಞೂ ರೀ, ಈ ಸತಿ ಆ ಕ್ಷೇತ್ರದಲ್ಲಿ ರಣಕಾಳೆ ಊದ್ತಿಲ್ಲ. ಗೆಲ್ಲೋ ವಿಶ್ವಾಸ ಇದೆ ಅಂತ ಇದೆ. ಅಯ್ಯೋ ಹ್ಞೂ ರೀ, 100ಕ್ಕೆ 100 ಐತಿ. ನಿಮಗೂ ಐತಿ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ಟಿಕೆಟ್ ಆದಮೇಲೆ ಮುನಿಸ್ಕೊಂಡಿದ್ದೆಲ್ಲ ಗೊತ್ತಾಗ್ತಿದೆ. ನೇರವಾಗಿ ರೇಣುಕಾಚಾರ್ಯ ಅವರು ಮನೆಗೆ ಬಂದು ಹೇಳೋ ತನಕ ನಾವು ಪ್ರಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಅದೆಲ್ಲ ಒಳಗೊಳಗೆ ಬಂದಿದ್ದು ಸುದ್ದಿ. ಹೊರಗಡೆ ಮೀಡಿಯಾ ಮುಂದೆ ಅವರು ನಾವು 99% ಕೆಲಸ ಮಾಡ್ತಿದ್ವಿ, ನಮಗೆ ಟಿಕೆಟ್ ಸಿಕ್ಕಿದ್ರೆ ಬೇರೆಯವ್ರಿಗೆ ಸಿಕ್ಕಿದ್ದಕ್ಕೆ 100% ಅಂತ ಹೇಳ್ತಿದ್ದಾರೆ. ಖಂಡಿತ ಅವರು ಈಗ ಒಗ್ಗಟ್ಟಿನ ಪ್ರದರ್ಶನ ಅಂತಲೇ ಹೇಳ್ತಾ ಇರೋದು. ಒಳಗೊಳಗೆ ಬೇಜಾರಾಗೋದು, ಬೇಸರ ಅದೆಲ್ಲ ವ್ಯಕ್ತವಾಗಿದೆ. ಈಗ ಅನಿವಾರ್ಯವಾಗಿ ಕೆಲಸ ಅಂತೂ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕಾಗಿದೆ. ಆಲ್ಮೋಸ್ಟ್ ನ್ಯೂಟ್ರಲ್ ಕ್ಯಾಂಡಿಡೇಟ್ ಅನ್ನೋ ಥರ ಸಿದ್ದೇಶ್ವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು. ಎಲ್ಲರಿಗೂ ಆಗಿರೋದ್ರಿಂದ BJP ಒಂದು ಅಚ್ಚರಿಯ ಆಯ್ಕೆಯನ್ನಂತೂ ಮಾಡಿದೆ. ಕಾಸ್ಟ್ ಕಾಂಬಿನೇಷನ್ ಲೆಕ್ಕಾಚಾರದಲ್ಲಿ ಆ ಹಿಂದ ವೋಟ್ ಬ್ಯಾಂಕು, ಲಿಂಗಾಯತ ವೋಟ್ ಬ್ಯಾಂಕು ಇಲ್ಲಿ ಒಂದಾಗತ್ತೆ ಈ ಕ್ಯಾಂಡಿಡೇಟ್ ಮೂಲಕ ಅಂತ ಲೆಕ್ಕಾಚಾರ ಅಂತೂ ಮಾಡಿದ್ದಾರೆ. ಕಾಂಗ್ರೆಸ್ಗಿಂತ ಬೇಗನೆ ನಿರ್ಧಾರನೂ ಮಾಡಿದ್ದಾರೆ. ಈ ಒಳ ಏಟು ಅನ್ನೋದು ಬೀಳುತ್ತಾ ಬೀಳಲ್ವ, ಅದು ಮಾತಲ್ಲಿ ಗೊತ್ತಾಗಲ್ಲ. ಈಗೆಲ್ಲ ಜೈ ಅಂತಿದ್ದಾರೆ. ನಾವು ಕೇಳಿದ್ವಿ, ಈಗ ಹೈಕಮಾಂಡ್ ನಿರ್ಧಾರನೇ ಫೈನಲ್ ಅಂತಿದ್ದಾರೆ. ಬಟ್ ಒಳ ಏಟು ಬೀಳುತ್ತಾ ಬೀಳಲ್ವ, ವಿಜಯೇಂದ್ರ ಅವ್ರು ಮನಸಾರೆ ಕೆಲಸ ಮಾಡ್ತಾರಾ ಮಾಡಲ್ವಾ ಅನ್ನೋದ್ರ ಮೇಲೆ BJP ಕ್ಯಾಂಡಿಡೇಟ್ ಭವಿಷ್ಯ ನಿರ್ಧಾರ ಆಗುತ್ತೆ. ಕಾತ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.